ವೀಕ್ಷಕರೇ, ಸುದ್ದಿಗೊಂದು ಗುದ್ದು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅರಫ ಮಂಚಿ. ಭಾರತದ ಗೃಹ ಸಚಿವ ಅಮಿತ್ ಶಾ ಹೇಳುವುದು ಎಲೆಕ್ಟ್ರಲ್ ಬಾಂಡ್ ತಂದುದೇ ಭಾರತದ ರಾಜಕೀಯದಿಂದ ಕಪ್ಪು ಹಣವನ್ನು ತಡೆಯುವುದಕ್ಕಾಗಿದೆ. ಎಂಥ ವಾದ ಇದು! ಕಪ್ಪು ಹಣವನ್ನು ಬಿಳಿ ಮಾಡುವುದಕ್ಕೆ ಎಲೆಕ್ಟ್ರಲ್ ಬಾಂಡ್ ಮೂಲಕ ಅವಕಾಶ ನೀಡಿದ್ದು, ಆದರೆ ಕಪ್ಪು ಹಣ ತಡೆಯುವುದಕ್ಕೆ ಈ ಎಲೆಕ್ಟ್ರಲ್ ಬಾಂಡ್ ತಂದದ್ದು. ಸಮರ್ಥನೆಗಳಿಗೂ ಅರ್ಥಗಳಿರಬೇಕು. ಅರ್ಥಗಳಿಲ್ಲದ ಸಮರ್ಥನೆಗಳು ಬಿಜೆಪಿಯವರಿಂದ ಮಾತ್ರ ಬರಲು ಸಾಧ್ಯ ಎಂದು ಹೇಳಬೇಕಾಗುತ್ತೆ. ಇನ್ನೊಂದು ಕಡೆ KS ಈಶ್ವರಪ್ಪ ಅವರ ವಾದವನ್ನು ನೋಡಿ. ತಾನು ಶಿವಮೊಗ್ಗದಿಂದ ಪಾರ್ಲಿಮೆಂಟಿಗೆ ಸ್ಪರ್ಧಿಸುವುದು ರಾಜ್ಯ ಬಿಜೆಪಿಯನ್ನು ತಂದೆ ಮತ್ತು ಮಗ ಅಂದರೆ ಯಡಿಯೂರಪ್ಪ ಮತ್ತು ವಿಜಯೇಂದ್ರರಿಂದ ಕಾಪಾಡುವುದಕ್ಕಾಗಿದೆ ಎಂದು ಅವರು ಹೇಳಿದ್ದಾರೆ. ಬಿಜೆಪಿಯ ಅಧಿಕೃತ ಅಭ್ಯರ್ಥಿಯ ವಿರುದ್ಧ ಶಿವಮೊಗ್ಗದಲ್ಲಿ ಈಶ್ವರಪ್ಪ ಅವರು ಪಾರ್ಲಿಮೆಂಟಿಗೆ ಸ್ಪರ್ಧಿಸುವುದೆಂದರೆ ಕಾಂಗ್ರೆಸ್ಸಿಗೆ ಬಹಳ ಸುಲಭ ಆಯಿತು. ಕಾಂಗ್ರೆಸ್ ಅಭ್ಯರ್ಥಿ ಗೀತಾ ಶಿವರಾಜ್ಕುಮಾರ್ ಅವರು ಬಹುತೇಕ ಗೆದ್ದಂತೆ ಈ ಸಲ ಬಿಜೆಪಿಯಲ್ಲಿ ಸೋಲುತ್ತೆ ಎನ್ನುವುದು ಹೇಗೂ ಇದ್ದೇ ಇದೆ. ಜೊತೆಗೆ ಈಶ್ವರಪ್ಪ ಅವರ ಸ್ಪರ್ಧೆ ಗೀತಾ ಶಿವರಾಜ್ಕುಮಾರ್ ಅವರ ಗೆಲುವನ್ನು ಇನ್ನಷ್ಟು ಸ್ಪಷ್ಟ ಮಾಡಿಬಿಡುತ್ತೆ, ಖಚಿತಗೊಳಿಸುತ್ತೆ, ದೃಢಗೊಳಿಸುತ್ತೆ. ಹಾಗಿದ್ದರೆ ಈಶ್ವರಪ್ಪ ಅವರ ವಾದ ಯಡಿಯೂರಪ್ಪ ಅವರು ತನ್ನ ಮಗ ಕಾಂತೇಶರಿಗೆ ಹಾವೇರಿಯ ಟಿಕೆಟ್ ಕೊಡ್ತೇನೆ ಎಂದು ಹೇಳಿ ಕೊಡಿಸಿಲ್ಲ ಎನ್ನುವುದಕ್ಕೆ ತನ್ನ ಸ್ವಾರ್ಥವನ್ನು ಪಕ್ಷದ ಮುಂದೆ ತಂದು ನಿಲ್ಲಿಸಿ ಪಕ್ಷದ ರಕ್ಷಣೆಗಾಗಿ ನಾನು ಇಲ್ಲಿ ಶಿವಮೊಗ್ಗದಿಂದ ಸ್ಪರ್ಧಿಸ್ತೇನೆ ಎಂದು ಹೇಳ್ತಾ ಇದ್ದಾರೆ. ಇದು ಕೂಡ ಬಿಜೆಪಿಯವರಿಗೆ ಮಾತ್ರ ಹೇಳಬಹುದಾದಂಥ ಸಮರ್ಥನೆಯ ವಾದಗಳು. ಇವತ್ತು ಎಲೆಕ್ಟ್ರಲ್ ಬಾಂಡ್ ಕತೆ ಜನರಿಗೆ ಗೊತ್ತಿದೆ. ಜೊತೆಗೆ ಬಿಜೆಪಿಯವರು ಇತರರನ್ನ ಹೇಗೆಲ್ಲ ಹೇಳಬಹುದು, ಆದರೆ ಸ್ವಯಂ ತಮ್ಮ ಕಾಲಡಿಗೆ ನೀರು ಬಂದಾಗ ಅವರು ಕೂಡ ಒಬ್ಬ ಸಾಮಾನ್ಯ ವ್ಯಕ್ತಿಗಳಾಗುತ್ತಾರೆ. ಅವರ ಹಿಂದುತ್ವವಾದವಾಗಲಿ, ಅವರ ರಾಷ್ಟ್ರಭಕ್ತಿ ಆಗಲಿ, ಅವರ ದೇಶ ಪ್ರೇಮವಾಗಲಿ ಆಗ ಯಾವುದೂ ಲೆಕ್ಕಕ್ಕೆ ಬರೋದಿಲ್ಲ. ತನಗೆ ಮತ್ತು ತಮ್ಮ ಕುಟುಂಬಕ್ಕೆ ಆದ ಹಾನಿಯನ್ನು ಅವರು ಹೇಳ್ಕೊಳ್ತಾರೆ. ಅದು ಯಡಿಯೂರಪ್ಪ KJP ಮಾಡಿದಾಗಲೂ, ಈಗ ಈಶ್ವರಪ್ಪ ಶಿವಮೊಗ್ಗದಿಂದ ಲೋಕಸಭೆಗೆ ಸ್ಪರ್ಧಿಸ್ತಾನೆ ಎಂದು ಹೇಳುವಾಗಲೂ ಎರಡೂ ಕೂಡ ಒಂದೇ ಸ್ವಾರ್ಥದ್ದು. ಕುತೂಹಲ ಅಂದರೆ ಈಶ್ವರಪ್ಪ ಅವರು ಬಿಜೆಪಿಯ ವಂಶಾಡಳಿತದ ವಿರುದ್ಧ ಧ್ವನಿ ಎತ್ತಿದ್ದಾರೆ. ನಮ್ಮ ರಾಜ್ಯದ ಬಿಜೆಪಿಯಲ್ಲೂ ಯಡಿಯೂರಪ್ಪ ಮತ್ತು ಅವರ ಪುತ್ರರು ನಿಯಂತ್ರಿಸುತ್ತಿದ್ದಾರೆ ಎಂದು ಈಶ್ವರಪ್ಪ ಅವರ ತಗಾದೆ ಇದೆ. ಯಾಕೆ ಇದೆ? ಅವರ ಮಗನಿಗೆ ಟಿಕೆಟ್ ಸಿಕ್ಕಿಲ್ಲ ಹಾವೇರಿಯಿಂದ ಸ್ಪರ್ಧಿಸುವುದಕ್ಕೆ. ಅಲ್ಲಿ ಅಭ್ಯರ್ಥಿ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯನ್ನು ಬಿಜೆಪಿ ಟಿಕೆಟ್ ಕೊಟ್ಟು ಮಾಡಿದೆ ಎನ್ನುವ ಕಾರಣಕ್ಕಾಗಿ ಅವರು ಹೇಳ್ತಿರುವುದು ರಾಜ್ಯದ ಬಿಜೆಪಿಯನ್ನು ನಿಯಂತ್ರಿಸುತ್ತಿರುವುದು ಯಡಿಯೂರಪ್ಪ ಮತ್ತು ಅವರ ಮಕ್ಕಳು ಅಂತ. ಸಾಮಾನ್ಯವಾಗಿ ಅಮಿತ್ ಶಾ, ಮೋದಿ ಜೊತೆಗೆ ಈ ಈಶ್ವರಪ್ಪ ಕೂಡ ಕಾಂಗ್ರೆಸ್ಸಿನ ಕುಟುಂಬಾಡಳಿತದ ಬಗ್ಗೆ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಸೋನಿಯಾ ಗಾಂಧಿ, ಈ ಇಂದಿರಾ ಗಾಂಧಿಯ ಮೊಮ್ಮಕ್ಕಳ ಬಗ್ಗೆ ಮಾತಾಡುವುದು ಬಹಳ ಜಾಸ್ತಿ ಇತ್ತು. ಆದರೆ ಈಗ ರಾಜ್ಯದಲ್ಲಿ ಬಿಜೆಪಿಯನ್ನು ಯಡಿಯೂರಪ್ಪರ ಕುಟುಂಬ ನಿಯಂತ್ರಿಸುತ್ತಿದೆ ಎನ್ನುವ ಮಾತನ್ನ ಸ್ಪಷ್ಟವಾಗಿ ಮಾಜಿ ಉಪಮುಖ್ಯಮಂತ್ರಿ ಈಶ್ವರಪ್ಪ ಹೇಳ್ತಾ ಇದ್ದಾರೆ. ದುರದೃಷ್ಟ ನೋಡಿ, ವೇದಿಕೆಯಲ್ಲಿ ನಿಂತ ಕೂಡಲೇ ಕುಟುಂಬಾಡಳಿತಕ್ಕೆ ಕಾಂಗ್ರೆಸ್ ಅನ್ನು ವಿರೋಧಿಸುತ್ತಿದ್ದ ಪ್ರಧಾನಿ ಮೋದಿ, ಗೃಹ ಸಚಿವ ಅಮಿತ್ ಶಾ, ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ JP ನಡ್ಡಾ ಈಶ್ವರಪ್ಪರ ಆರೋಪಗಳಿಗೆ ಉತ್ತರಿಸಬೇಕಾಗಿದೆ. ಅಲ್ಲ, ಬಿಜೆಪಿಯವರಿಗೆ ಗೆಲುವು ಮುಖ್ಯ. ಗೆಲ್ಲಬೇಕಾದ್ರೆ ವಂಶವಾಗುತ್ತೆ, ಕ್ರಿಮಿನಲ್ ಭ್ರಷ್ಟಾಚಾರ ಆರೋಪಗಳು ಇದ್ದವರು ಆಗುತ್ತೆ, ಗೆಲುವು ಮಾತ್ರ ಮುಖ್ಯ ಆಗುತ್ತೆ. ಈಶ್ವರಪ್ಪರಿಗೂ ಅದು ಗೊತ್ತಿದೆ. ಈ ಹಿಂದೆ ಈಶ್ವರಪ್ಪ ಅವರು ಬೊಮ್ಮಾಯಿ ಸರ್ಕಾರದಲ್ಲಿದ್ದಾಗ ಗುತ್ತೇದಾರರೊಬ್ಬರಿಂದ 40% ಕಮಿಷನ್ ಪಡೆದಿದ್ದಾರೆ ಎನ್ನುವ ಆರೋಪಕ್ಕಾಗಿ ರಾಜೀನಾಮೆ ನೀಡಬೇಕಾಗಿ ಬಂದಿತ್ತು. ಆದ್ದರಿಂದ ಈಶ್ವರಪ್ಪ ಅವರಿಗೂ ವಿಷಯ ಎಲ್ಲ ಗೊತ್ತಿದೆ. ಆದರೆ ಬಿಜೆಪಿಯನ್ನು ರಕ್ಷಿಸುವುದಕ್ಕೆ ತಾನು ಸ್ಪರ್ಧಿಸುವುದು ಅಂತ ಹೇಳ್ತಾ ಇದ್ದಾರೆ. ಈ ಬಿಜೆಪಿಯನ್ನು ಯಡಿಯೂರಪ್ಪ ಅವರ ಕುಟುಂಬ ನಿಯಂತ್ರಿಸುತ್ತಿದೆ ಎಂದು ಆರೋಪಿಸುತ್ತಿದ್ದಾರೆ. ಹಾಗೆ ಹೇಳುವುದಾದರೆ ಈಶ್ವರಪ್ಪನವರದು ಕೂಡ ಕುಟುಂಬಾಡಳಿತಕ್ಕೆ ಹೊರಟದ್ದೇ ಆಗಿದೆ. ಯಾಕೆಂದ್ರೆ ಈ ಹಿಂದೆ ಅವರು ಸಚಿವರು, ಬಿಜೆಪಿ ಅಧ್ಯಕ್ಷರು ಕೂಡ ಆಗಿದ್ರು. ಈಗ ಅವರ ಪುತ್ರನಿಗೆ ಅಧಿಕಾರವನ್ನು ಕೇಳ್ತಾ ಇದ್ದಾರೆ. ಇದು ಕುಟುಂಬಾಡಳಿತ ಅಲ್ಲದೆ ಇನ್ನೇನೆಂದು ಜನರು ಆಲೋಚಿಸಿ ನೋಡ್ತಾರೆ. ತನ್ನ ಮಗನಿಗೆ ಟಿಕೆಟ್ ಸಿಕ್ಕಿಲ್ಲ ಎನ್ನುವ ಕಾರಣಕ್ಕಾಗಿ ಅವರು ಈ ರಾಜ್ಯದಲ್ಲಿ ಬಿಜೆಪಿಯನ್ನು ಗೆಲ್ಲಿಸುವ ಶಕ್ತಿ ಯಡಿಯೂರಪ್ಪರಿಗೆ ಮಾತ್ರ ಇರುವುದು ಎಂದು ಹೈಕಮಾಂಡ್ ಭಾವಿಸಿದ್ದು ಸರಿಯಲ್ಲ.
2019ರಲ್ಲಿ KGP ಮಾಡಿದಾಗ ಯಡಿಯೂರಪ್ಪರಿಗೆ 6 ಸೀಟುಗಳು ಮಾತ್ರ ಇಡೀ ರಾಜ್ಯದಲ್ಲಿ ಗೆಲ್ಲಲು ಸಾಧ್ಯವಾಗಿರುವುದು ಸಂದೇಶವನ್ನು ಹೈಕಮಾಂಡಿಗೆ ನೀಡಲು ಪ್ರಯತ್ನಿಸಿದ್ದು ನಡೆದಿದೆ. ನಿಜ, ಒಂದರ್ಥದಲ್ಲಿ ಈಶ್ವರಪ್ಪ ಅವರು ತನ್ನನ್ನು ಬಣ್ಣಿಸಿಕೊಂಡಂತೆ ಅವರು ಮುಸ್ಲಿಮರನ್ನು ವಿರೋಧಿಸುವ ಫೈರ್ ಬ್ರ್ಯಾಂಡ್, ಹಿಂದುತ್ವವಾದಿ, ಯಡಿಯೂರಪ್ಪರಿಗಿಂತಲೂ ಹೆಚ್ಚು ಹಿಂದುತ್ವವಾದಿಯಾಗಿ ಕಾಣಿಸಿಕೊಳ್ಳುವವರು. ಜೊತೆಗೆ ಯಾವತ್ತೂ ಅವರು ಪಕ್ಷದಿಂದ ಹೊರಗೆ ಹೋದವರಲ್ಲ. ಈ ಸಲ ಅವರನ್ನು ಉಚ್ಚಾಟಿಸಬಹುದು ಅಷ್ಟೇ. ಏನಿದ್ರೂ ಕೂಡ ಅವರು ಈವರೆಗೂ ಬಹಳ ನಿಷ್ಠೆಯಿಂದ ಬಿಜೆಪಿ ಜೊತೆ ಗುರುತಿಸಿಕೊಂಡವರು. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಟಿಕೆಟ್ ಕೊಡದಾಗ ಹೈಕಮಾಂಡ್ ಆದೇಶವನ್ನು ಪಾಲಿಸಿದ್ರು. ಹಾಗೆ ಪಾಲಿಸಿದ್ದು ಯಾಕೆಂದ್ರೆ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ತನ್ನ ಮಗನಿಗೆ ಟಿಕೆಟ್ ಸಿಗುತ್ತೆ MP ಸ್ಥಾನಕ್ಕೆ ಸ್ಪರ್ಧಿಸಲು ಎನ್ನುವ ಕಾರಣಕ್ಕಾಗಿತ್ತು ಎನ್ನುವುದು ಈಗ ಬಹಿರಂಗವಾಗ್ತಾ ಇದೆ. ಏನಿದ್ರು ಅವರು ಬಿಜೆಪಿ ಬಿಟ್ಟು ಹೋಗಿಲ್ಲ, ಯಡಿಯೂರಪ್ಪರಂತೆ KGP ಮಾಡಿಲ್ಲ. ಹೈಕಮಾಂಡ್ ಅವರ ಮಾತನ್ನು ಒಪ್ಪಿಕೊಳ್ಳಬೇಕು. ಆದರೆ ಬಿಜೆಪಿ ಹೈಕಮಾಂಡ್ ಈಶ್ವರಪ್ಪರ ಈ ಮೊಂಡುವಾದವನ್ನು ಯಾಕೆ ಒಪ್ಪಬೇಕು? ಯಡಿಯೂರಪ್ಪ KGP ಮಾಡಿದ್ದರಿಂದ ಲಿಂಗಾಯತ ಓಟು ತಿರುಗಿ ಬಿದ್ದದ್ದು ಕಾಂಗ್ರೆಸ್ಸಿನ ಸಿದ್ದರಾಮಯ್ಯ ಸರ್ಕಾರ ಆಗ ಅಧಿಕಾರಕ್ಕೆ ಬಂದದ್ದು. ಈ ಸತ್ಯ ಹೈಕಮಾಂಡ್ಗೆ ಗೊತ್ತಿಲ್ವಾ? ಆದ್ದರಿಂದ ಈಶ್ವರಪ್ಪ ಅವರ ವಧಕ್ಕೆ ಬಿಜೆಪಿ ಹೈಕಮಾಂಡ್ ಮಣೆ ಹಾಕುವ ಸಾಧ್ಯತೆಗಳು ಬಹಳ ಕ್ಷೀಣವಾಗಿದೆ. ಏನಿದ್ರೂ ಈಶ್ವರಪ್ಪರಿಗಾಗಿದ್ದು ತನ್ನ ಮಗನಿಗೆ ಟಿಕೆಟ್ ಸಿಕ್ಕಿಲ್ಲ ಅನ್ನುವ ಅವಮಾನ ನೋವು. ಆದರೆ ಈಶ್ವರಪ್ಪ ಅವರು ಇತರರಿಗೆ ಕೊಟ್ಟ ಅವಮಾನ, ಬೇಸರ, ನೋವುಗಳ ಲೆಕ್ಕ ಎಷ್ಟು? ಕಳೆದ ವಿಧಾನಸಭಾ ಚುನಾವಣೆಯ ವೇಳೆ ಮಂಗಳೂರಿನ ಸಮೀಪದಲ್ಲಿ ಬಂದು ಅಜಾನನ್ನು ಅಪಮಾನಿಸಿದ್ದು ಈ ಈಶ್ವರಪ್ಪ. ಕಲ್ಲಡ್ಕ ಭಟ್ರು ಮುಸ್ಲಿಂ ಮಹಿಳೆಯರನ್ನು ಅಪಮಾನಿಸಿದಾಗ ಕಲ್ಲಡ್ಕ ಭಟ್ರನ್ನು ಬೆಂಬಲಿಸಿ ಹೇಳಿಕೆ ನೀಡಿದ್ದವರು ಈ ಈಶ್ವರಪ್ಪ. ಹಲವು ಫೈರ್ ಬ್ರ್ಯಾಂಡ್ ಮಾತುಗಳು ಹಿಂದುತ್ವದ ಶಿಖರವನ್ನು ತಲುಪಿದಂತೆ ವರ್ತಿಸಿರುವ ಉದಾಹರಣೆಗಳೆಲ್ಲ ಈಶ್ವರಪ್ಪರ ಹತ್ರ ಇದೆ. ಸರಿ, ಯಡಿಯೂರಪ್ಪ ಅವರಿಗೆ ಟಿಕೆಟ್ ಕೊಡ್ತೇನೆ ಅಂತ ಹೇಳಿ ಕೊಡಿಸಿಲ್ಲ ನಿಜ. ಆದರೆ ಕಲ್ಲಡ್ಕ ಭಟ್ರು ಅವರಿಗೆ ಟಿಕೆಟ್ ಕೊಡಿಸಬೇಕಾಗಿತ್ತಲ್ಲ, ಅದ್ಯಾಕಾಗಿಲ್ಲ? ಇಷ್ಟವಿದ್ದರೆ ಇದು ಅವರು ಯೋಚಿಸಬೇಕಾದಂತಹ ವಿಷಯವಾಗಿದೆ. ವಾಸ್ತವೆಂದರೆ ಈಗ ಬಿಜೆಪಿಯಲ್ಲಿ ಫೈರ್ ಬ್ರಾಂಡ್ಗಳ ಕಾಲ ಮುಗಿದೋಯ್ತು. ಮುಸ್ಲಿಮರನ್ನು ಬೆಯ್ಯುವುದು ಮಾತ್ರ ಟಿಕೆಟ್ ಅಧಿಕಾರ ಸಿಗಲು ಕಾರಣ ಆಗುವುದಿಲ್ಲ ಇನ್ನು ಬಿಜೆಪಿಯಲ್ಲಿ ಎಂಬುದಂತೂ ಸ್ಪಷ್ಟ. ಈ ಸಲದ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಹಿಂದುತ್ವ ಬ್ರಾಂಡ್ಗಳು, ಫೈರ್ ಬ್ರಾಂಡ್ಗಳು ಅವರನ್ನೆಲ್ಲ ಬಿಜೆಪಿ ದೂರ ಇಡಲು ನೋಡ್ತಾ ಇದೆ. ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆದಿತ್ಯನಾಥ್ರನ್ನು ಕೂಡ ದೂರ ಇಡಲು ನೋಡಲಾಗುತ್ತಿದೆ ಎನ್ನುವಂಥ ವರದಿಗಳು ಇದು. ದಿಲ್ಲಿಯಲ್ಲಿ ಮುಸ್ಲಿಮರ ಬಹಿಷ್ಕಾರಕ್ಕೆ ಕರೆ ನೀಡಿದ ಪರ್ವೇಶ್ ವರ್ಮಾ ಅವರಿಗೆ ಈ ಸಲ ಸಂಸತ್ತಿಗೆ ಸ್ಪರ್ಧಿಸಲು ಟಿಕೆಟ್ ಇಲ್ಲ. ಮುಸ್ಲಿಂ ಸಂಸದ ಡ್ಯಾನಿಶ್ ಅಲಿ ಅವರನ್ನು ಪಾರ್ಲಿಮೆಂಟ್ನಲ್ಲಿ ಭಯೋತ್ಪಾದಕ, ಮುಲ್ಲಾ, ಕಟ್ವಾ ಎಂದು ಹೀನಾಯಮಾನವಾಗಿ ಬೈದಿದ್ದ ರಮೇಶ್ ಬಿದುಡಿ ಅವರಿಗೆ ದಿಲ್ಲಿಯಿಂದ ಸ್ಪರ್ಧಿಸಲು ಈ ಸಲ ಟಿಕೆಟ್ ಇಲ್ಲ. ಕರ್ನಾಟಕಕ್ಕೆ ಬನ್ನಿ, CT ರವಿಗೆ, ನಳಿನ್ ಕುಮಾರ್ ಕಟೀಲ್ಗೆ, ಸದಾನಂದ ಗೌಡ್ರಿಗೂ ಟಿಕೆಟ್ ಇಲ್ಲ. ಉರಿದೆದ್ದು ಜನರನ್ನು ಪ್ರಚೋದಿಸುವ ಕಾಲವಲ್ಲ, ಇನ್ನು ಎಲೆಕ್ಟ್ರಾಲ್ ಬಾಂಡ್ಗಳ ಕಾಲ ಎಂದು ಬಿಜೆಪಿ ಹೈಕಮಾಂಡ್ ಈ ಉರಿದೇಳುವ ನಾಯಕರಿಗೆ ಪಾಠ ಕಲಿಸ್ತಾ ಇದೆಯಾ? ಆದ್ದರಿಂದ ಈಶ್ವರಪ್ಪ ಕೂಡ ಯಡಿಯೂರಪ್ಪರಂತೆ ಮಾರ್ಗದರ್ಶಕ ಮಂಡಳಿಯಲ್ಲಿ ಹೋಗಿ ಕೂತುಕೊಳ್ಳುವ ಕಾಲ ಬಂದಿದೆ. ಅಂತೂ ಈ ಸಲ ಕಾಂಗ್ರೆಸ್ ಒಂದು ಕೈ ಮೇಲಾಗಿಯೇ ಇದೆ. ಶಿವಮೊಗ್ಗದಲ್ಲಿ ಮಾತ್ರವಲ್ಲ, ಈ ಭಾರತದಲ್ಲಿ ಪ್ರತಿ ಪಕ್ಷಗಳೇ ಅಧಿಕಾರಕ್ಕೆ ಬರುತ್ತೆ. ಇವತ್ತು ಜನರ ಮುಂದೆ ಚಿತ್ರಣವಾಗಿ ನಿಂತಿದೆ. ಏನೇ ಇದ್ರೂ ಕೂಡ ಜನರು ಹಿಂದಿನಂತಲ್ಲ, ಬುದ್ಧಿವಂತರು, ಹೆಚ್ಚು ಬುದ್ಧಿವಂತರು. ಭ್ರಷ್ಟಾಚಾರಿಗಳನ್ನು, ಕ್ರಿಮಿನಲ್ ಆರೋಪ ಇರುವವರನ್ನು ಖಂಡಿತ ಸೋಲಿಸುತ್ತಾರೆ. ಸಂವಿಧಾನ ಮತ್ತು ಪ್ರಜಾಪ್ರಭುತ್ವವನ್ನ ಉಳಿಸುವುದೆಂದರೆ ಜನರೇ ತಮ್ಮ ಅಸ್ತಿತ್ವವನ್ನು ಉಳಿಸಿಕೊಂಡಂತೆ ಎನ್ನುವುದು ಬಹಳ ಮುಖ್ಯವಾದ್ದು. ವೀಕ್ಷಕರೇ, ನಿಮ್ಮ ಅಭಿಪ್ರಾಯ ಏನು? ಸುದ್ದಿಗುಂದು ಕಾರ್ಯಕ್ರಮದಲ್ಲಿ ಈ ಹೊತ್ತಿನ ಚರ್ಚೆ ಇಷ್ಟೇ. ಇನ್ನೊಂದು ಕಾರ್ಯಕ್ರಮದೊಂದಿಗೆ ಇನ್ನೊಮ್ಮೆ ನಿಮ್ಮ ಮುಂದೆ ನಾನು ರಫ ಮುಂಚಿ. ಜೈ ಭಾರತ್.